ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ನಡೀತಾ ಇರೋ ಯುದ್ಧ ಸರ್ವನಾಶದ ಮುನ್ನುಡಿಯನ್ನ ಬರೆಯೋದಕ್ಕೆ ಶುರುವಾದಂತೆ ಕಾಣ್ತಾ ಇದೆ. ಯಾಕಂದ್ರೆ ಪರಮಾಣು ಯುದ್ಧದ ಭಯ ಶುರುವಾಗಿದ್ದು ಕರ್ನಾಟಕಕ್ಕೆ ಗ್ಯಾಸ್ ಜೊತೆಗೆ ತೈಲ ಬೆಲೆ ಏರಿಕೆಯ ಬರೆ ಬೀಳ್ತಿದೆ. ಇಪ್ಪತ್ತೆರಡನೇ ದಿನಕ್ಕೆ ಕಾಲಿಟ್ಟಿರುವ ಕೊಲ್ಲಿ ರಾಷ್ಟ್ರಗಳ ಘೋರ ಯುದ್ಧದಲ್ಲಿ ಮಧ್ಯಪ್ರಾಚ್ಯ ದೇಶಗಳು ಸುಟ್ಟು ಕರಕಲಾಗಿ ಹೋಗ್ತಿವೆ. ನಗರಗಳು ನೆಲಸಮ ಆಗ್ತಿವೆ. ತೈಲ ಘಟಕಗಳು ಹೊತ್ತಿ ಉರಿಯುತ್ತಿವೆ. ಅನಿಲ ಸ್ಥಾವರಗಳು ಸ್ಫೋಟವಾಗಿವೆ. ಇಷ್ಟಾದ್ರೂ ಆರದ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ದ್ವೇಷದ ಕಿಚ್ಚು ಈಗ ವಿನಾಶದ ದಾಳಿಗೆ ಮುನ್ನುಡಿ ಬರೆದಿದೆ. ಯಾವ ಪರಮಾಣು ಯುದ್ಧವನ್ನ ಇಡೀ ಜಗತ್ತೇ ಬೇಡ ಅಂತಿದ್ಯೋ ಅದೇ ಪರಮಾಣು ಯುದ್ಧ ಶುರುವಾಗುವ ಆತಂಕದ ಛಾಯೆ ಜನ್ಮ ತಾಳಿದೆ. ಯಾಕಂದ್ರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ರಂಜಾನ್ ಹಬ್ಬದ ಸಂಭ್ರಮ ನಡೀತಾ ಇರುವಾಗಲೇ ಇಸ್ರೇಲ್ ಇರಾನ್ನಲ್ಲಿರುವ ನ್ಯೂಕ್ಲಿಯರ್ ಘಟಕಕ್ಕೆ ಬಾಂಬ್ ಹಾಕಿದೆ. ಅಮೆರಿಕ ಬೆಂಬಲದೊಂದಿಗೆ ದಾಳಿ ಮಾಡುತ್ತಿರುವ ಇಸ್ರೇಲ್ ಇರಾನ್ನಲ್ಲಿರುವ ಪರಮಾಣು ಘಟಕದ ಮೇಲೆ ವೈಮಾನಿಕ ದಾಳಿ ಮಾಡಿದೆ. ಇರಾನ್ ನಟಾಂಜ್ ಪರಮಾಣು ಘಟಕಕ್ಕೆ ಬಾಂಬ್. ಇರಾನ್ನ ನಟಾಂಜ್ ಪರಮಾಣು ಪುಷ್ಟೀಕರಣ ಸೌಲಭ್ಯದ ಮೇಲೆ ಇಸ್ರೇಲ್ ಇವತ್ತು ಬೆಳಗಿನ ಜಾವ ವೈಮಾನಿಕ ದಾಳಿ ಮಾಡಿರುವ ದೃಶ್ಯ ಇದು. ಪಶ್ಚಿಮ ಏಷ್ಯಾದ ಸಂಘರ್ಷ 4ನೇ ವಾರಕ್ಕೆ ಕಾಲಿಟ್ಟಿದ್ರೂ ಇರಾನ್ನ ದಾಳಿಯನ್ನ ಹತ್ತಿಕ್ಕಲು ಆಗ್ತಿಲ್ಲ. ಇದೇ ಸಿಟ್ಟಲ್ಲಿ ಇಸ್ರೇಲ್ ನಟಾಂಜ್ ಪರಮಾಣು ಘಟಕಕ್ಕೆ ಬಾಂಬ್ ಹಾಕಿದೆ. ರಾತ್ರಿ ಇಡೀ ಹೊತ್ತಿ ಉರಿದ ನಟಾಂಜ್ ನ್ಯೂಕ್ಲಿಯರ್ ಘಟಕದ ಒಂದು ಭಾಗ ಬೂದಿಯಾಗಿ ಹೋಗಿದೆ. ಇದು ಇಸ್ರೇಲಿ ಪರಮಾಣು ಸ್ಥಾವರದ ಬಳಿ ಇರಾನ್ ಹಾಕಿರುವ ಬಾಂಬನ ಸ್ಫೋಟಕ ದೃಶ್ಯ. ಫತಾಹ್ ಮತ್ತು ಖೈಬರ್ ಕ್ಷಿಪಣಿಗಳಿಂದ ಈ ದಾಳಿ ನಡೆದಿದೆ. ನೀವು ನಮ್ಮ ನ್ಯೂಕ್ಲಿಯರ್ ಘಟಕಗಳನ್ನು ಟಾರ್ಗೆಟ್ ಮಾಡಿದ್ರೆ ನಾವು ನಿಮ್ಮ ಪರಮಾಣು ಘಟಕಗಳನ್ನು ಉಡಾಯಿಸ್ತೀವಿ ಅಂತ ಇರಾನ್ ಎಚ್ಚರಿಸಿದೆ. ಅಚ್ಚರಿ ಅಂದ್ರೆ ಇಸ್ರೇಲ್ನ ನ್ಯೂಕ್ಲಿಯರ್ ಘಟಕದ 2 ರಿಂದ 3 ಕಿಲೋಮೀಟರ್ ದೂರದಲ್ಲಿ ಈ ಸ್ಫೋಟ ನಡೆಸಿದ್ದು ನಮ್ಮ ಗುರಿ ತಪ್ಪಾಗಿಲ್ಲ, ನೆಕ್ಸ್ಟ್ ಗುರಿ ಇಟ್ರೆ ಪರಮಾಣು ಪ್ಲಾಂಟ್ಗಳನ್ನೇ ಸ್ಫೋಟಿಸ್ತೀವಿ ಅಂತ ಇರಾನ್ ಎಚ್ಚರಿಕೆ ನೀಡಿದೆ. ಇಸ್ರೇಲ್ ನಡೆಸಿದ ಕ್ಷಿಪಣಿ ದಾಳಿಗೆ ಇರಾನ್ ದೇಶದ ಖುರಮ್ ಶಹರ್ ನಗರವೇ ಹೊತ್ತಿ ಉರಿತಾ ಇದೆ. ಇರಾನ್ ಎಷ್ಟೇ ವಾರ್ನಿಂಗ್ ಕೊಟ್ಟರೂ ಹೆದರಲ್ಲ ಅಂತ ನೆತನ್ಯಾಹು ಪಡೆ ಈ ದಾಳಿ ಮಾಡಿದೆ. 40 ಲಕ್ಷಕ್ಕೂ ಹೆಚ್ಚು ವಾಸ ಮಾಡೋ ಈ ಖುರಮ್ ಶಹರ್ ಪಟ್ಟಣದಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅನ್ನೋ ಲೆಕ್ಕ ಸಿಕ್ಕಿಲ್ಲ. ಇಸ್ರೇಲಿ ಪೊಲೀಸ್ ಕಮಾಂಡ್ನ ಪ್ರಧಾನ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಇರಾನಿನ ಬೃಹತ್ ಮತ್ತು ಹಿಂಸಾತ್ಮಕ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಇಸ್ರೇಲಿ ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದಾರೆ. ಅಂದಾಜು 135 ಸೇನಾ ಸಿಬ್ಬಂದಿ ಸಾವನ್ನಪ್ಪಿದ್ರೆ 1600ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ ಅಂತ ಹೇಳಲಾಗ್ತಿದೆ. ಇರಾನ್ ದಾಳಿಗೆ ಕೆರಳಿದ ಡೊನಾಲ್ಡ್ ಟ್ರಂಪ್. ಇರಾನ್ ಕೊಡ್ತಿರೋ ಒಂದೊಂದು ಏಟಿಗೂ ಅಮೆರಿಕ ಸೇನೆ, ಇಸ್ರೇಲ್ ಸೇನೆಯಲ್ಲಿ ಸಾಕಷ್ಟು ದುರಂತಗಳೇ ನಡೆದು ಹೋಗಿವೆ. ಇರಾನ್ ಉಗ್ರರ ರಾಷ್ಟ್ರ ಅಂತ ಕರೀತಾ ಇರುವ ಟ್ರಂಪ್ ಉಗ್ರರ ನೆಲವನ್ನ ನಾಶ ಮಾಡೇ ಮಾಡ್ತೀವಿ ಅಂತ ಶಪಥ ಮಾಡಿದ್ದಾರೆ. ಕದನ ವಿರಾಮ ಘೋಷಣೆಯಾಗುವ ನಿರೀಕ್ಷೆಗಳನ್ನು ತಳ್ಳಿಹಾಕಿದ್ದಾರೆ. ನನಗೆ ಕದನ ವಿರಾಮ ಬೇಡ, ಇರಾನ್ ನಿರ್ನಾಮವಾಗುತ್ತಿರುವಾಗ ಕದನ ವಿರಾಮವನ್ನ ತಲುಪಲು ಸಾಧ್ಯವಿಲ್ಲ ಅಂತ ಮಾಧ್ಯಮಗಳಿಗೆ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಭಾರತದಲ್ಲಿ ಸಮಸ್ಯೆಗಳು ಕಾಣುತ್ತಿವೆ. ಬೆಂಗಳೂರಲ್ಲಿರುವ HP ಪೆಟ್ರೋಲ್ ಬಂಕ್ಗಳಲ್ಲಿ ಪವರ್ ಅಥವಾ ಪ್ರೀಮಿಯಂ ಪೆಟ್ರೋಲ್ ದರ ₹2 ಹೆಚ್ಚಳವಾಗಿದೆ. ಲೀಟರ್ಗೆ ₹110 ಇದ್ದ ಪವರ್ ಪೆಟ್ರೋಲ್ ದರ ಇದೀಗ ₹112ಗೆ ಏರಿಕೆಯಾಗಿದೆ. ಬಂಕ್ಗಳಲ್ಲಿ ಜಾಸ್ತಿ ಈ ಪವರ್ ಪೆಟ್ರೋಲ್ ಜಾಸ್ತಿ ಹಾಕ್ಸ್ಕೋತಾರ ಅಥವಾ ನಾರ್ಮಲ್ ಪೆಟ್ರೋಲ್ ಜಾಸ್ತಿ ಹಾಕ್ಸ್ಕೋತಾರೆ? ಯಾಕಂದ್ರೆ ಪ್ರೈಸ್ ಅಲ್ಲಿ ಕಮ್ಮಿ ಅಲ್ಲ ಸರ್, ಅದು ₹102.90 ಇದೆ. ಅದು ₹113 ಇದೆಯಲ್ಲ, ಅದರಿಂದ ನಾರ್ಮಲೇ ಹಾಕ್ಸ್ಕೋತಾರೆ, ಎಲ್ಲರೂ ನಾರ್ಮಲ್ ಹಾಕ್ಸ್ಕೋತಾರೆ. ಬಟ್ ಅದೇ ದೊಡ್ಡ ಇಂಪಾರ್ಟೆಂಟ್ ಗಾಡಿ ವೆಹಿಕಲ್ಗಳಿಗೆಲ್ಲ ಪವರ್ ಹಾಕ್ಸ್ಕೋತಾರೆ ಸರ್. ಪವರ್ ಇಲ್ಲ ಅಂದ್ರೆ ಮತ್ತೆ ನಾರ್ಮಲ್ ಯಾವುದೇ ಕಾರಣಕ್ಕೂ ಹಾಕ್ಸ್ಕೊಳ್ಕೋಲ್ಲ. ಬೇರೆ ಡೀಸೆಲ್ ದರ ಏನಾದರೂ ಹೆಚ್ಚಳ ಆಗಿದೆ? ಏನಿಲ್ಲ ಸರ್, ₹90.98 ಇದೆ. ಡೀಸೆಲ್ ಏನು ಜಾಸ್ತಿ ಆಗಿಲ್ಲ ಸರ್. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದರೆ ಬಸ್ ಟಿಕೆಟ್ ದರ ಏರಿಕೆ ಆಗುತ್ತಾ ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತದೆ. ಆದರೆ ಯಾವುದೇ ಕಾರಣಕ್ಕೆ ಬಸ್ ಪ್ರಯಾಣ ದರ ಏರಿಕೆ ಮಾಡುವುದಿಲ್ಲ ಅಂತಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಸರ್, ₹5ವರೆಗೂ ಕೂಡ ಹೆಚ್ಚಳ ಆಗ್ಬೋದು, ಅದಕ್ಕಿಂತಲೂ ಹೆಚ್ಚು ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದರ ಎಫೆಕ್ಟ್ ಟ್ರಾನ್ಸ್ಪೋರ್ಟ್ ನಿಮ್ಮ ಡಿಪಾರ್ಟ್ಮೆಂಟ್ಗೆ ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೂ ಆಗುತ್ತೆ, ಟ್ರಾನ್ಸ್ಪೋರ್ಟ್ಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಆದರೆ ನಾವು ಟಿಕೆಟ್ ದರ ಏರಿಸೋದಿಲ್ಲ. ಸದ್ಯ ಎಷ್ಟು ಹೆಚ್ಚಾದ್ರೂ ಕೂಡ ಹೆಚ್ಚಳ ಮಾಡೋದಿಲ್ಲ, ತಕ್ಷಣಕ್ಕೆ ಏರಿಸೋದಿಲ್ಲ. ಈ ಮಧ್ಯೆ ಗೃಹ ಬಳಕೆ ಸಿಲಿಂಡರ್ ಸಿಗುತ್ತೋ ಇಲ್ವೋ ಎಂಬ ಆತಂಕ ಜನರಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮದಲ್ಲಿ ಸಿಲಿಂಡರ್ಗಾಗಿ ಓಡಿ ಬಂದ ಗ್ರಾಹಕರು ಖರೀದಿಗೆ ನಾಮುಂದು ತಾಮುಂದು ಅಂತಿದ್ರು. ಇನ್ನೊಂದೆಡೆ ಬೆಂಗಳೂರಲ್ಲಿ ಸಿಲಿಂಡರ್ಗಳ ಮೇಲೂ ಕಳ್ಳರ ಕಣ್ಣು ಬಿದ್ದಿದೆ. ಬೇಗೂರಿನ RC ಲೇಔಟ್ ಅಪಾರ್ಟ್ಮೆಂಟ್ನಲ್ಲಿ ಹೆಲ್ಮೆಟ್ ಹಾಕಿಕೊಂಡು ಬಂದಿದ್ದ 2 ಯುವಕರು ಸಿಲಿಂಡರ್ ಕದ್ದು ಪರಾರಿಯಾಗಿದ್ದಾರೆ.
ಈ ಮಧ್ಯೆ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರಗಳಿಗೆ ಪತ್ರ ಬರೆದಿರುವ ಪೆಟ್ರೋಲಿಯಂ ಇಲಾಖೆ ಕಾರ್ಯದರ್ಶಿ ರಾಜ್ಯಗಳಿಗೆ ಹೆಚ್ಚುವರಿಯಾಗಿ 20% ಅನಿಲ ಹಂಚಿಕೆ ಮಾಡಲಾಗುತ್ತಿದ್ದು, ರೆಸ್ಟೋರೆಂಟ್, ಢಾಬಾ, ಹೋಟೆಲ್, ಕೈಗಾರಿಕಾ ಕ್ಯಾಂಟೀನ್, ಆಹಾರ ಸಂಸ್ಕರಣೆ, ಡೈರಿ, ಸರ್ಕಾರಿ ಕ್ಯಾಂಟೀನ್ಗಳಿಗೆ ಆದ್ಯತೆ ನೀಡಲು ಸೂಚನೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪಶುವೈದ್ಯೆ ಸಮೀಕ್ಷಾ ಸಾವಿನ ಸುತ್ತ 10 ಅನುಮಾನಗಳು ಹುಟ್ಕೊಳ್ಳೋದಕ್ಕೆ ಶುರುವಾಗಿವೆ. ಸಿಸಿಟಿವಿ ಇದ್ರೂ ಸಿಸಿಟಿವಿ ದೃಶ್ಯಗಳಿಲ್ಲ ಅಂತ ಸಿಬ್ಬಂದಿ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಎಸ್ಒಪಿ ನಿಯಮ ಪಾಲಿಸದೇ ಇದ್ದಿದ್ದು ಅನುಮಾನ ಹುಟ್ಟಿಸಿದೆ. ಈ ಹೆಣ್ಮಗಳಿಗೆ ಹಣಕಾಸಿಗೇನೂ ಕೊರತೆ ಇರಲಿಲ್ಲ. ನಾನೇ ದುಡಿದು ಸಾಕಬೇಕು ಅನ್ನೋದೂ ಇರಲಿಲ್ಲ. ಕೋಟಿ ಕೋಟಿ ಆಸ್ತಿ ಇತ್ತು. ಕೂತಲ್ಲೇ ಎಲ್ಲವೂ ಬರ್ತಿತ್ತು. ಆದರೆ ಈಕೆ ಕಂಡಿದ್ದು ಮಾತ್ರ ನಿಸ್ವಾರ್ಥ ಸೇವೆ ಸಲ್ಲಿಸಬೇಕು ಅನ್ನೋ ಕನಸು. ಮೂಕ ಪ್ರಾಣಿಗಳ ಪಾಲಿಗೆ ಬೆಳಕಾಗಬೇಕು ಅಂದ್ಕೊಂಡಿದ್ದವಳು ಪಶುವೈದ್ಯೆಯಾಗಿ ಸೇವೆ ಸಲ್ಲಿಸೋದಕ್ಕೆ ಸಜ್ಜಾಗ್ತಿದ್ಲು. ಹೀಗಾಗಿಯೇ ಹುಟ್ಟಿದೂರು ಬಿಟ್ಟು ದೂರದ ಶಿವಮೊಗ್ಗದಲ್ಲಿ ಟ್ರೈನಿಂಗಿಗೆ ಹೋಗಿದ್ಲು. ಆದರೆ ಈ ಟ್ರೈನಿಂಗೇ ಈಕೆ ಪಾಲಿಗೆ ಕಂಟಕವಾಗಿ ಕಾಡಿದೆ. ಪ್ರಾಣಿಗಳೇ ನನ್ನ ಪ್ರಪಂಚ ಅಂದ್ಕೊಂಡಿದ್ದವಳು ನೀರಾನೆ ದಾಳಿಗೆ ಬಲಿಯಾಗಿದ್ದಾಳೆ. ಡಾಕ್ಟರ್ ಸಮೀಕ್ಷಾ ರೆಡ್ಡಿ ದುರಂತ ಸಾವನ್ನಪ್ಪಿ 1 ದಿನ ಆಗ್ತಿದ್ದಂತೆ 10 ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಒಬ್ಬೊಬ್ಬರ ಹೇಳಿಕೆಯೂ ಒಂದೊಂದು ಅನುಮಾನ ಹುಟ್ಟಿಸ್ತಿದೆ. ದಾಳಿ ಮಾಡಿದ ಜಾಗದಲ್ಲೇ ಇನ್ನೂ ಇದೆ ಟಾರ್ಚ್ ಲೈಟ್. ಸಮೀಕ್ಷಾ ಕೊಂದ ನೀರಾನೆಯ ಎಕ್ಸ್ಕ್ಲೂಸಿವ್ ದೃಶ್ಯ. ಇದೇ ನೀರಾನೆ ನೋಡಿ ಸಮೀಕ್ಷಾ ಪಾಲಿಗೆ ಕಂಟಕವಾಗಿದ್ದು, ಶಿವಮೊಗ್ಗದ ತ್ಯಾವರೆಕೊಪ್ಪದಲ್ಲಿ ತರಬೇತಿ ಪಡಿತಿದ್ದವಳನ್ನ ಇದೇ ನೀರಾನೆ ಕೊಂದು ಹಾಕಿದೆ. ರಾತ್ರಿ ಹೊತ್ತಲ್ಲಿ ಚೆಕಪ್ಗೆ ಅಂತ ಹೋಗಿದ್ದಾಗ ಏಕಾಏಕಿ ದಾಳಿ ನಡೆಸಿದೆ. ಹೀಗಾಗಿ ಆವತ್ತು ಬಿದ್ದಿದ್ದ ಟಾರ್ಚ್ ಲೈಟ್ ಇವತ್ತಿಗೂ ಅಲ್ಲೇ ಇದೆ. ಈ ಬಗ್ಗೆ ಮಾತನಾಡಿದ ಕೇರ್ ಟೇಕರ್ ಪವನ್, ನಮಗೆ ಹೇಳದೆ ಅವರೇ ಹೋಗಿದ್ದಾರೆ, ಸಮೀಕ್ಷಾ ಕಡೆಯೇ ಬೊಟ್ಟು ಮಾಡಿದ್ದಾರೆ. ಇಲ್ಲ ಸರ್, ಇನ್ಫಾರ್ಮ್ ಏನು ಮಾಡಿಲ್ಲ ನಮಗೆ. ನಿಮ್ದು 6 ಗಂಟೆಗೆ ಡ್ಯೂಟಿ ಮುಗಿತು. 6 ಗಂಟೆ ಡ್ಯೂಟಿ ಮುಗಿತ್ತು. ಎಮರ್ಜೆನ್ಸಿ ಸಿಚುವೇಶನ್ ಅನಿಮಲ್ಸಿಗೆ ನೈಟಲ್ಲಿ ಟ್ರೀಟ್ಮೆಂಟ್ ಬೇಕೇ ಬೇಕು ಅಂದರೆ ಅದು ನಮಗೆ ಇನ್ಫಾರ್ಮೇಶನ್ ಇರುತ್ತೆ. ಆ ಟೈಮಲ್ಲಿ ನಾವು ಡಾಕ್ಟರ್ ಬರೋ ಟೈಮಿಗೆ ನಾವು ಬಂದಿರ್ತೀವಿ. ಬಂದು ನಾವು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೋಗ್ತೀವಿ. ಅನುಮಾನದ ಗೂಡಾಗಿದೆ ಸಮೀಕ್ಷಾ ಸಾವು. ಸಮೀಕ್ಷಾ ಸಾವಿನ ಸುತ್ತ ಅನುಮಾನದ ಹುತ್ತವೇ ಬೆಳೆದುಕೊಂಡಿದ್ದು, ಈ ಹೆಣ್ಮಗಳ ಸಾವಿಗೆ ಯಾರು ಹೊಣೆ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಯಾಕಂದ್ರೆ ಯಾವೊಬ್ಬ ಅಧಿಕಾರಿಯೂ ನಿಯಮಗಳನ್ನ ಪಾಲಿಸಿಲ್ಲ. ನೀರಾನೆ ಕೇಜ್ಗೆ ಹೋಗಬೇಕು ಅಂದ್ರೆ ಒಬ್ಬ RFO ಮೇಲ್ಪಟ್ಟ ಅಧಿಕಾರಿ ಜೊತೆಗಿರಬೇಕು. ಹಾಗೆಯೇ ತಮ್ಮ ಜೊತೆಗೆ ವಾಟರ್ ಗನ್ ಇಟ್ಕೊಂಡು ಹೋಗಿರಬೇಕು. 4 ಜನ ಕೆಲಸ ಮಾಡುವ ಸಿಬ್ಬಂದಿ ಜೊತೆಗಿರಬೇಕು. ಪಟಾಕಿ ಹಾಗೂ ಡಾಟ್ ಗನ್ ಅನ್ನ ಜೊತೆಯಲ್ಲಿ ಇಟ್ಕೊಳ್ಳೋದು ಕಡ್ಡಾಯ. ಅಷ್ಟೇ ಅಲ್ಲ, ಕೇಜ್ನ ಪ್ರಾಣಿ ಪಾಲಕರು ಕಡ್ಡಾಯವಾಗಿ ಜೊತೆಗಿರಬೇಕು. ಆದರೆ ಸಮೀಕ್ಷಾ ವಿಷಯದಲ್ಲಿ ಇದ್ಯಾವ ನಿಯಮಗಳು ಪಾಲನೆ ಆಗಿಲ್ಲ. ಸಿಸಿಟಿವಿ ಇದೆ, ಆದ್ರೆ ದೃಶ್ಯಗಳೇ ಇಲ್ವಂತೆ. ಕೆಲವು ಅಧಿಕಾರಿಗಳು ಹೇಳ್ತಿರೋ ಮಾತುಗಳು 10 ಅನುಮಾನ ಹುಟ್ಟಿಸ್ತಿದೆ. ಯಾಕಂದ್ರೆ ದಾಳಿ ನಡೆದ ಜಾಗದಲ್ಲಿ ಸಿಸಿಟಿವಿ ಫಿಕ್ಸ್ ಮಾಡಿರೋದು ಎದ್ದು ಕಾಣ್ತಿದೆ. ಹೀಗಾಗಿ ಸಿಸಿಟಿವಿಯ ದೃಶ್ಯಗಳನ್ನ ಕೇಳಿದ್ರೆ ಒಂದೊಂದು ಕತೆ ಹೇಳ್ತಿದ್ದಾರೆ. ಸಿಸಿಟಿವಿ ದೃಶ್ಯಗಳು ಡಿಲೀಟ್ ಆಗಿವೆ ಅಂತ ಇಲ್ಲಿನ ಸಿಬ್ಬಂದಿ ಹೇಳ್ತಿದ್ದಾರಂತೆ. ಹೀಗಾಗಿ ಸಮೀಕ್ಷಾ ಸಾವಿನ ಬಗ್ಗೆಯೇ ಅನುಮಾನ ವ್ಯಕ್ತವಾಗುವುದಕ್ಕೆ ಶುರುವಾಗಿದೆ. ಸಮೀಕ್ಷಾ ಕುಟುಂಬಸ್ಥರು ಕೂಡ ಇದೇ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಇವಾಗ ಇವಳು ಇಲ್ಲ, ಸೊ ದೇ ಕ್ಯಾನ್ ಸೇ ಎನಿಥಿಂಗ್, ಏನಾದರೂ ಹೇಳ್ಬೋದು, ಬಿಕಾಸ್ ಇವಳು ಇಲ್ವಲ್ಲ ಈಗ. ಸೊ ಏನು ಹೇಳಿದ್ರು ಅದೇ ರೈಟ್ ಅಂತ. ಇದು ರಾತ್ರಿ ಹೋಗಿದ್ದು ಅಂತಲ್ಲ, ಇವಾಗ ಬೆಳಗ್ಗೆ ಆದ್ರೂ ಶಿ ವುಡ್ ಹ್ಯಾವ್ ಡನ್ ದ ಸೇಮ್ ಡ್ಯೂಟಿ ಅಲ್ಲ. ಸೊ ವೆನ್ ಯು ಆರ್ ಗೋಯಿಂಗ್ ಆ್ಯಂಡ್ ಟ್ರೀಟಿಂಗ್ ಅ ಹಿಪ್ಪೋಪೊಟಮಸ್, ವಾಟ್ ಪ್ರಿಕಾಷನರಿ ಮೆಜರ್ಸ್ ಹ್ಯಾವ್ ಯು ಪೀಪಲ್ ಟೇಕನ್ ಇನ್ ಅ ಝೂ? 100 ಕೋಟಿ ಒಡತಿಯ ದುರಂತ ಅಂತ್ಯ. ಸಮೀಕ್ಷಾ ರೆಡ್ಡಿಗೆ ಕಾಸ್ ಮಾಡಬೇಕು, ದೊಡ್ಡ ಹುದ್ದೆಗೆ ಏರಬೇಕು ಅನ್ನೋ ಯಾವುದೇ ಆಸೆ ಇರಲಿಲ್ಲ. ನಿಸ್ವಾರ್ಥ ಸೇವೆ ಸಲ್ಲಿಸಬೇಕು ಅನ್ನೋದಷ್ಟೇ ಈ ಹೆಣ್ಮಗಳ ಗುರಿಯಾಗಿತ್ತು. ಹೆತ್ತವರ ಪಾಲಿಗೆ ಒಬ್ಬಳೆ ಮಗಳಾಗಿದ್ದ ಸಮೀಕ್ಷಾಗೆ 100 ಕೋಟಿ ಆಸ್ತಿ ಇತ್ತು. ಆದರೆ ಪ್ರಾಣಿಗಳ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ದವಳು ಈಗ ಈ ರೀತಿ ಸಾವನ್ನಪ್ಪಿದ್ದಾಳೆ. ಸೊ ಅವಳಿಗೆ ದುಡಿಬೇಕು, ದುಡ್ಡು ಮಾಡಬೇಕು ಅಂತೇನಿಲ್ಲ. ಶಿ ಹ್ಯಾಸ್ ಲಾಟ್ ಆಫ್ ಪ್ರಾಪರ್ಟಿ. ಸರ್ವಿಸ್ ಮಾಡಬೇಕು. ಸರ್ವಿಸ್ ಆ ಟೆಸ್ಟ್ ಮಾಡೋಕೆ ಹೋದಾಗ, ಅವ್ರು ಒಳಗಡೆ ಹೋದಾಗ ಅಟ್ಲೀಸ್ಟ್ ಅಲ್ಲಿಗೆ ಒಂದು ಹುಡುಗಿ ಒಂದು ಹಿಪ್ಪೋಪೊಟಮಸ್ ಹತ್ರ ಹೋಗ್ತಾ ಇದ್ದಾರೆ ಅಂದ್ಮೇಲೆ ಅವ್ರಿಗೊಂದು ಕಾಮನ್ ಸೆನ್ಸ್ ಇರಬೇಕು. ಗಾರ್ಡ್ಸ್ ಕಳಿಸ್ಬೇಕಿತ್ತು ಜೊತೆಯಲ್ಲಿ. ಸರ್ 20 ಲಯನ್ ಒಂದು ಹಿಪ್ಪೋಪೊಟಮಸ್ ಹತ್ರ ಹೋಗಲ್ಲ.
ಮುದ್ದಿನ ಮಗಳನ್ನ ಕಳ್ಕೊಂಡ ಹೆತ್ತವರು ಕಣ್ಣೀರಲ್ಲೇ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಒಟ್ನಲ್ಲಿ ಸಮೀಕ್ಷಾ ಸಾವಿನ ಹಿಂದೆ 10 ಪ್ರಶ್ನೆಗಳು ಎದ್ದಿದ್ದು ಅದಕ್ಕೆಲ್ಲ ಉತ್ತರ ಸಿಗಬೇಕಿದೆ. ಶಿವಮೊಗ್ಗದಿಂದ ವಿನಯ್ ಪುರದಾಳು ಜೊತೆ ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್. ಅವರಿಬ್ರು ಸೋದರ ಸಂಬಂಧಿಗಳು. ಆದರೆ ಮನೆ ಮುಂದಿನ ದಾರಿ ವಿಷಯಕ್ಕೆ ಶುರುವಾದ ಗಲಾಟೆ ಓರ್ವನ ಹೆಣ ಉರುಳಿಸಿದೆ. ನನಗೆ ಬುದ್ಧಿ ಹೇಳ್ತೀಯಾ ಅಂತ ಸಿಟ್ಟಿಗೆದ್ದವ ಕೋಳಿ ಕತ್ತರಿಸೋ ಮಚ್ಚಲ್ಲಿ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಮನೆಯ ದಾರಿ ವಿಷಯಕ್ಕೆ ಸೋದರ ಸಂಬಂಧಿ ಮರ್ಡರ್. ಚಿಕನ್ ಕತ್ತರಿಸೋ ಮಚ್ಚಲ್ಲಿ ಕೊಚ್ಚಿ ಕೊಚ್ಚಿ ಕೊಂದ ಪಾಪಿ. ಕೊಲೆ ಅನ್ನೋದು ಈಗ ಕೆಲವರ ಪಾಲಿಗೆ ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಮಾತಲ್ಲಿ ಬಗೆಹರಿಸಿಕೊಳ್ಳೋ ವಿಷಯವನ್ನ ಹೆಣಕೆಡುವ ಲೆವೆಲ್ಗೆ ತಗೊಂಡು ಹೋಗ್ತಿದ್ದಾರೆ. ಬೆಳಗಾವಿಯಲ್ಲಿ ಮನೆದಾರಿ ವಿಷಯಕ್ಕೆ ಶುರುವಾದ ಗಲಾಟೆ ಸೋದರ ಸಂಬಂಧಿಯ ಹೆಣ ಉರುಳಿಸುವಂತೆ ಮಾಡಿದೆ. ಇಬ್ಬರ ಜಗಳದಲ್ಲಿ ಮೂರನೆಯವ ದುರಂತ ಅಂತ್ಯ ಕಂಡಿದ್ದಾನೆ. ಹಳೆಯ ದ್ವೇಷದ ಜಿದ್ದಿಗೆ ಬಿದ್ದವ ಕೋಳಿ ಕತ್ತರಿಸೋ ಮಚ್ಚಲ್ಲಿ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಈ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿಯ ಹೆಸರು ಮಹೇಶ್ ಬಸಯ್ಯ ಅಂತ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದೊಡ್ಡವಾಡ ನಿವಾಸಿ. ವೃತ್ತಿಯಲ್ಲಿ ಫೋಟೋಗ್ರಾಫರ್ ಆಗಿದ್ದವ. ತಾನಾಯ್ತು ತನ್ನ ಪಾಡಾಯ್ತು ಅಂತ ಇರ್ತಿದ್ದ. ಆದ್ರೆ ಈತನ ಮನೆ ಹಾಗೂ ಈತನ ಸೋದರ ಸಂಬಂಧಿ ರುದ್ರಯ್ಯನ ಮನೆ ಒಂದೇ ದಾರಿಯಲ್ಲಿದ್ವು. ಇದೇ ದಾರಿ ವಿಷಯವಾಗಿ ಇಬ್ಬರ ಮಧ್ಯೆ ಆಗಾಗ ಜಗಳನೂ ನಡೀತಿತ್ತು. ನಮ್ಮ ಮನೆಯ ಮುಂದಿನ ದಾರಿಯಲ್ಲಿ ಓಡಾಡಬೇಡ ಅಂತ ಮಹೇಶ್ಗೆ ಧಮಕಿ ಹಾಕ್ತಿದ್ದ. ಆದ್ರೆ ಮಹೇಶ್ ಮಾತ್ರ ಇದ್ಯಾವುದಕ್ಕೆ ಸೊಪ್ಪು ಹಾಕಿರ್ಲಿಲ್ಲ. ಹೀಗಾಗಿ ಕಳೆದ 2 ವರ್ಷಗಳಿಂದ ಇಬ್ಬರ ಮಧ್ಯೆ ದ್ವೇಷದ ಜ್ವಾಲೆ ಹೊತ್ತಿ ಉರಿಯೋದಕ್ಕೆ ಶುರುವಾಗಿತ್ತು. ಮಾರ್ಚ್ 17ನೇ ತಾರೀಕು ಊರಿನ ಯಾವುದೋ ವ್ಯಕ್ತಿ ಜೊತೆ ರುದ್ರಯ್ಯ ಗಲಾಟೆ ಮಾಡ್ತಿದ್ದ. ಈ ವೇಳೆ ಅಲ್ಲಿಗೆ ಬಂದಿದ್ದ ಮಹೇಶ್ ಇಬ್ಬರಿಗೂ ಬುದ್ಧಿ ಹೇಳೋ ಕೆಲಸ ಮಾಡಿದ್ದ. ಇದರಿಂದ ಕೆರಳಿ ಕೆಂಡವಾಗಿದ್ದ ರುದ್ರಯ್ಯ ಪದೇ ಪದೇ ನನ್ನ ತಂಟೆಗೆ ಬರ್ತಾನೆ ಅಂತ ಹೆಣ ಉರುಳಿಸೋದಕ್ಕೆ ಪ್ಲಾನ್ ಮಾಡಿದ್ದಾನೆ. ಕಂಠಪೂರ್ತಿ ಎಣ್ಣೆ ಕುಡ್ಕೊಂಡು ಬಂದಿದ್ದವ ಕೋಳಿ ಕತ್ತರಿಸೋ ಮಚ್ಚು ತಗೊಂಡು ಮನಸೋ ಇಚ್ಛೆ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಮಗೇಶ್ ಮನೆಗೆ ಬರೋ ಸಂದರ್ಭದಲ್ಲಿ ಒಂದು ಸಿಕ್ಕಲಲ್ಲಿ ಕುಡ್ಕೋಲ್ನಲ್ಲಿ ಬಂದು ಬೆನ್ನಿನ ಹಿಂದೆ ಮತ್ತು ಕುತ್ತಿಗೆಯಲ್ಲಿ ಜೋರಾಗಿ ಹೊಡೆದಿರ್ತಾನೆ. ಸೊ ತುಂಬ ಗಂಭೀರವಾದ ಗಾಯ ಆಗಿರ್ತದೆ ಮತ್ತು ಬ್ಲೀಡಿಂಗ್ ಆಗಿರ್ತದೆ. ತಕ್ಷಣ ಲೋಕಲ್ ಹಾಸ್ಪಿಟಲ್ಗೆ ಮತ್ತು ಬೈಲೊಂಗಲ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗಿದೆ. ಶಿಫ್ಟ್ ಮಾಡಿ ನಂತರ ಒಂದು 15-20 ಮಿನಿಟ್ಸಲ್ಲಿ ಬೈಲೊಂಗಲ್ ಹಾಸ್ಪಿಟಲಲ್ಲಿ ಮಹೇಶ್ ತೀರ್ಕೊಂಡಿರೋದು ಕೂಡ ಕಂಡು ಬಂದಿದೆ. ತಕ್ಷಣ ಅಕ್ಯೂಸರ್ ಅನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಒಟ್ನಲ್ಲಿ ಸಂಬಂಧಿಕರ ಮಧ್ಯೆಯೇ ಶುರುವಾದ ದಾರಿ ಜಗಳ ಹೆಣ ಉರುಳಿಸುವಂತೆ ಮಾಡಿದೆ. ಮಾತಲ್ಲಿ ಬಗೆಹರಿಸಿಕೊಳ್ಳುವುದು ಬಿಟ್ಟು ಮಚ್ಚು ಎತ್ತಿದವ ಈಗ ಕಂಬಿ ಹಿಂದೆ ಸೇರಿದ್ದಾನೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಉಪಚುನಾವಣೆ ಘೋಷಣೆಯಾಗಿ 1 ವಾರ ಆಗ್ತಾ ಬಂತು. ಆದ್ರೂ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ಕಗ್ಗಂಟು ಬಗೆಹರಿತಿಲ್ಲ. ಬಿಜೆಪಿ ಅಭ್ಯರ್ಥಿಗಳ ಘೋಷಣೆಯಾಗಿ 3 ದಿನ ಆದ್ರೂ ಕಾಂಗ್ರೆಸ್ನಲ್ಲಿ ಒಳಬೇಗುದಿ ಕಮ್ಮಿ ಆಗ್ತಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲೀಗ ಮಿನಿ ಸಮರದ್ದೇ ಚಿಂತೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡುವುದಕ್ಕೆ ಹರಸಾಹಸ ಆಗ್ತಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯೇ ಸುಸ್ತಾಗಿದ್ದಾರೆ. ನಿನ್ನೆ ಇವತ್ತು ಸಾಲು ಸಾಲು ಸಭೆಗಳನ್ನು ಮಾಡಿದ್ರೂ ಕೂಡ ಟಿಕೆಟ್ಗಳನ್ನು ಫೈನಲ್ ಮಾಡುವುದಕ್ಕಾಗ್ತಿಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದ್ದೇ ಕಾಂಗ್ರೆಸ್ಗೆ ಅತಿ ಹೆಚ್ಚು ತಲೆಬಿಸಿ ತಂದಿರೋದು. ಮುಸ್ಲಿಮರೇ ಹೆಚ್ಚಿರುವ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳ ಕಾಲ ಲಿಂಗಾಯತ ಸಮುದಾಯದ ಶಾಮನೂರು ಶಿವಶಂಕರಪ್ಪನವರೇ ಶಾಸಕರಾಗಿ ಆಯ್ಕೆಯಾಗ್ತಿದ್ರು. ಈಗ ನಮಗೂ ಕೊಡಿ ಅನ್ನೋದು ಮುಸ್ಲಿಂ ಸಮುದಾಯಗಳ ಪಟ್ಟು. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತ್ರ ಪಟ್ಟು ಹಿಡಿದು ಕೂತಿದ್ದಾರೆ. ನಿನ್ನೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆಯಲ್ಲೂ ಟಿಕೆಟ್ಗಾಗಿ ಜಮೀರ್ ಬೇಡಿಕೆ ಇಟ್ಟಿದ್ದಾರೆ. ಈ ಮಧ್ಯೆ ಬೆಂಗಳೂರಿನಲ್ಲಿರುವ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ ಮುಸ್ಲಿಂ ಸಮುದಾಯ ಅಲ್ಲಿಯೂ ಪ್ರಬಲವಾಗಿ ವಾದಿಸಿದೆ. ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ಖರ್ಗೆ ಭೇಟಿ ಮಾಡಿ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ. ಸುರ್ಜೇವಾಲಾ ಜೊತೆಗಿನ ಸಭೆಯಲ್ಲಿನ ಚರ್ಚೆಯನ್ನ ವಿವರಿಸಿರುವ ಅಲ್ಪಸಂಖ್ಯಾತ ನಾಯಕರು ಆಕಾಂಕ್ಷಿಗಳ ಪಟ್ಟಿಯನ್ನು ಖರ್ಗೆ ಅವರಿಗೆ ನೀಡಿದ್ದಾರೆ. ನಮ್ಮ ಅಬ್ಸರ್ವರ್ಸ್ ಹೋಗಿದ್ದಾರೆ. ಅವರು ಎಲ್ಲ ಆಕಾಂಕ್ಷಿಗಳದ್ದು ಅಪ್ಲಿಕೇಶನ್ಸ್ ತಗೊಂಡಿದ್ದಾರೆ, ಅನಾಲಿಸಿಸ್ ಮಾಡಿದ್ದಾರೆ, ಸರ್ವೆ ಮಾಡಿದ್ದಾರೆ. ಮಂಡೇ ಲಾಸ್ಟ್ ಡೇಟ್ ಇದೆ. ನಾಳೆ ಮಧ್ಯಾಹ್ನ ಅಥವಾ ಸಾಯಂಕಾಲವರೆಗೆ ಯಾರು ಅಭ್ಯರ್ಥಿ ಅನ್ನೋದು ಎಐಸಿಸಿಯಿಂದ ನಾವು ಅನೌನ್ಸ್ ಮಾಡ್ತೀವಿ.
ಮುಸ್ಲಿಂ ನಾಯಕರು ಇಷ್ಟೆಲ್ಲ ಕಸರತ್ತು ಮಾಡುವಾಗಲೇ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಎಸ್ ಸಮರ್ಥ್ಗೆ ಟಿಕೆಟ್ ನೀಡುವ ನಿರ್ಧಾರವಾಗಿದೆ ಎಂದೇ ಹೇಳಲಾಗ್ತಿದೆ. ರಂಜಾನ್ ಇರೋದ್ರಿಂದ ಟಿಕೆಟ್ ಅನೌನ್ಸ್ ಮಾಡುವುದು ಬೇಡವೆಂಬ ಚಿಂತನೆ ಹೈಕಮಾಂಡ್ಗಿದೆ. ಸಮರ್ಥ್ಗೆ ಟಿಕೆಟ್ ನೀಡಿದ್ರೆ ಮುಸ್ಲಿಂ ಸಮುದಾಯದಲ್ಲಿ ಘರ್ಷಣೆ ಶುರುವಾಗಬಹುದು. ಹಾಗಾಗಿ ಇಂದು ರಾತ್ರಿ ಅಥವಾ ನಾಳೆ ಘೋಷಣೆ ಮಾಡಿ ಎಂಬ ಸಲಹೆಯನ್ನ ರಾಜ್ಯ ನಾಯಕರು ಪಾಸ್ ಮಾಡಿದ್ದಾರೆ. ಬಾಗಲಕೋಟೆಯಲ್ಲೂ ಮೇಟಿ ಫ್ಯಾಮಿಲಿ ಪಾಲಿಟಿಕ್ಸ್. ಮೇಟಿ ಎರಡನೇ ಮಗ ಉಮೇಶ್ ಮೇಟಿಗೆ ಟಿಕೆಟ್ ಫಿಕ್ಸ್. ಇನ್ನು ಬಾಗಲಕೋಟೆ ಟಿಕೆಟ್ಗಾಗಿ ಮೇಟಿ ಕುಟುಂಬದ ಕಚ್ಚಾಟಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಮದ್ದು ಅರೆದಿದ್ದಾರೆ. ಮೇಟಿ ಎರಡನೇ ಮಗ ಉಮೇಶ್ ಮೇಟಿಗೆ ಟಿಕೆಟ್ ನೀಡುವ ನಿರ್ಧಾರ ಮಾಡಿದ್ದು ಅದನ್ನ ಹೈಕಮಾಂಡ್ಗೂ ಸಿಎಂ ಮುಟ್ಟಿಸಿದ್ದಾರೆ. ಉಮೇಶ್ ಮೇಟಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅನ್ನೋವಾಗಲೇ ರಂಜಾನ್ ಹಬ್ಬದಲ್ಲಿ ಭಾಗಿಯಾದ ಉಮೇಶ್ ಮೇಟಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಶುಭ ಕೋರಿದ್ರು. ಅಸ್ಲಾಂ ಅಲೈಕುಂ. ಬಾಗಲಕೋಟೆ ಸಮಸ್ತ ಮುಸ್ಲಿಂ ಜನತೆಗೆ ಮೇಟಿ ಕುಟುಂಬದ ಪರವಾಗಿ ರಂಜಾನ್ ಹಬ್ಬದ ಶುಭಾಶಯಗಳು. ದೇವರು ತಮಗೆ ಆಯುರ್ವೇದ ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸೋಣ. ಆದರೂ ಎಐಸಿಸಿಯಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದ್ದು ಟಿಕೆಟ್ ಅನೌನ್ಸ್ ಆಗುವ ಸಾಧ್ಯತೆಗಳಿವೆ. ನಾಳೆಯೇ ಇಬ್ಬರಿಗೂ ಪಕ್ಷದ ಅಧ್ಯಕ್ಷರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಬಿ ಫಾರಂ ನೀಡಲಿದ್ದು ಸೋಮವಾರ ಸಂಜೆಯೊಳಗೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ದಾವಣಗೆರೆಯಲ್ಲಿ ಸಮರ್ಥ್ ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದು ಬಿ ಫಾರಂನೊಂದಿಗೆ ಮತ್ತೊಂದು ಸೆಟ್ ನಾಮಪತ್ರ ಸಲ್ಲಿಸಲಿದ್ದಾರೆ. पार्टी लगभग संपूर्णतः सहमत है. हम ये चाहते थे कि व्यापक चर्चा हो और हर एक भी, मैंने जैसा कल कहा था, एक कार्यकर्ता का भी अगर भिन्न स्वर है, if one worker also has a different opinion, it must be heard. That is Congress party. We will not bulldoze. We will listen to everybody and then decide. So Rahul ji, Khadge ji will take a call. A recommendation will be sent by my PCC president, my chief minister, after having a consultation with everybody. So they will decide by late evening or by tomorrow. ಎರಡೂ ಕ್ಷೇತ್ರಗಳ ಟಿಕೆಟ್ ಫೈನಲ್ ಆದರೂ ಚುನಾವಣೆ ಗೆಲ್ಲುವ ವಿಚಾರದಲ್ಲಿ ಅಲ್ಪಸಂಖ್ಯಾತರು ಏನು ಮಾಡ್ತಾರೆ ಎಂಬ ಕುತೂಹಲಕ್ಕೆ ಕಾರಣವಾಗಿದೆ. ಗ್ಯಾರಂಟಿಗಳ ಗುಂಗಿನಲ್ಲಿರುವ ಸರ್ಕಾರಕ್ಕೆ ಫ್ಯಾಮಿಲಿ ಪಾಲಿಟಿಕ್ಸ್, ಒಳಜಗಳ, ಸಮುದಾಯಗಳ ವಿರೋಧಗಳೇ ಮುಳುವಾಗುತ್ತಾ ಅಥವಾ ಎಲ್ಲರೂ ಒಂದಾಗಿ ಎಲೆಕ್ಷನ್ ಗೆಲ್ತಾರ ಎಂಬ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.